ಶಾಸ್ತ್ರೋಕ್ತವಾಗಿ ಗಾಯತ್ರಿ ಮಂತ್ರ ಹೇಳಿದೆ, ಉಪನಯನ ಮಾಡಿಸಿ ಏನು ಪ್ರಯೋಜನ ಅಂತ. ಪ್ರಯೋಜನದ ಪ್ರಶ್ನೆಯನ್ನು ನಮ್ಮ ಮೂಲರಾಮನಿಗೆ ಬಿಡಿ ಆಚಾರ್ಯರೇ, ಅವನೇ ನೋಡಿಕೊಳ್ಳುತ್ತಾನೆ. ನೀವು ಉಪನಯನವನ್ನು ನೆರವೇರಿಸಿ ನಮ್ಮ ಬಳಿ ವಟುವನ್ನು ಕರೆದುಕೊಂಡು ಬನ್ನಿ. ವಂಶೋದ್ಧಾರಕ್ಕೆ ಇವನೊಬ್ಬನೇ ಮಗ, ದಯಮಾಡಿ ಕರುಣೆ ತೋರಿಸಿ ಗುರುಗಳೇ. ಚಿಂತೆ ಮಾಡಬೇಡಿ, ಆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಹೋಗಿ ಬನ್ನಿ. ಇವರು ಮಹಾಪಂಡಿತರಾದ ನರೇಂದ್ರ ಶರ್ಮಾ, ಇವರು ಮಹಾಪಂಡಿತರಾದ ಸುರೇಂದ್ರ ಶರ್ಮಾ, ಸಕಲ ವಿದ್ಯಾ ಪಾರಂಗತರು. ಪ್ರಣಾಮಗಳು. ಇವರು ಪಾಂಡ್ಯ, ಚೋಳ, ಕರ್ನಾಟಕ, ಮೈಸೂರು ಸಾಮ್ರಾಜ್ಯದಿಂದ ಉತ್ತರ ಮೌರ್ಯ ಸಾಮ್ರಾಜ್ಯದವರೆಗೂ ಪ್ರಯಾಣ ಮಾಡಿ ದೊಡ್ಡ ದೊಡ್ಡ ಪಂಡಿತರನ್ನೇ ಸೋಲಿಸಿದ್ದಾರೆ. ನೀವು ಗಣ ವಿದ್ವಾಂಸರೆಂದು ತಿಳಿದು ಬಂತು. ನಿಮ್ಮ ಜೊತೆ ವಾದ ಮಾಡೋ ಉದ್ದೇಶದಿಂದ ಇವರು ಆಗಮಿಸಿದ್ದಾರೆ. ಒಂದು ವೇಳೆ ಇವರು ಸೋತ್ರೆ ಇವ್ರು ಗೆದ್ದಿರೋ ಆಸ್ತಿ ಪಾಸ್ತಿ ಪ್ರಶಸ್ತಿ ಪುರಸ್ಕಾರಗಳನ್ನೆಲ್ಲ ನಿಮ್ಗೇ ಕೊಡ್ತಾರೆ. 1 ಲಕ್ಷ ವರಹ ಕೂಡ ನಿಮ್ದಾಗುತ್ತೆ. ಒಂದು ವೇಳೆ ನೀವು ಸೋತ್ರೆ ನಿಮ್ಮ ಆಸ್ತಿ ಪ್ರಶಸ್ತಿ ಪುರಸ್ಕಾರ ಎಲ್ಲ ಇವ್ರ ಹೆಸರಿಗೆ ಬರ್ದ್ಕೊಡ್ಬೇಕಾಗುತ್ತೆ. ಇದರಲ್ಲಿ ಮೋಸ, ವಂಚನೆ, ಅನ್ಯಾಯ ಏನೂ ಇರುವುದಿಲ್ಲ. ಪಾಂಡಿತ್ಯ ಇರುವುದೇ ಪ್ರದರ್ಶನ ಮಾಡುವುದಕ್ಕಾಗಿಯೇ. ಇದನ್ನು ರಾಜ್ಯದ ಶ್ರೀ ಶ್ರೀ ವೀರ ಮಹಾರಾಜರೇ ನಮ್ಮನ್ನ ಒಪ್ಪಿ ಸಮ್ಮತಿಸಿ ಈ ಪತ್ರ ಬರೆದು ಕೊಟ್ಟಿದ್ದಾರೆ. ಬೇಕಾದರೆ ಪರಿಶೀಲನೆ ಮಾಡಿಕೊಳ್ಳಿ. ಅವರಿವರನ್ನು ಸೋಲಿಸಿದ ಮಾತ್ರಕ್ಕೆ ನೀವು ಅಜಯರೆಂದು ಭಾವಿಸಬೇಡಿ. ಮರಕ್ಕೆ ಮರ ಉದ್ದ, ನದಿಗೆ ನದಿ ಉದ್ದ, ಸಮುದ್ರದ ಆಳನ, ಆಕಾಶದ ಎತ್ತರನ ಹೇಗೆ ಯಾರು ಬಲ್ಲವರಿಲ್ಲವೋ ಹಾಗೆ ತಾಯಿ ಸರಸ್ವತಿಯ ಜ್ಞಾನ ಭಂಡಾರವನ್ನು ಯಾರು ಬಲ್ಲವರಿಲ್ಲ. ನಾನೇ ದೊಡ್ಡವನೆಂದುಕೊಳ್ಳುವುದು ಅಹಂಕಾರ, ನನಗಿಂತ ಕಿರಿಯರಿಲ್ಲ ಎಂದುಕೊಳ್ಳುವುದು ಸೌಜನ್ಯ. ಸರಸ್ವತಿಯು ಸೌಜನ್ಯದ ಮೂರ್ತಿಯೇ ಹೊರತು ಅಹಂಕಾರದ ಪುತ್ಥಳಿಯಲ್ಲ. ನಾನು ಸ್ಪರ್ಧೆಗೆ ಸಿದ್ಧನಿದ್ದೇನೆ. ನಾವು ಸಿದ್ಧರಿದ್ದೇವೆ.
ಏನು ಯೋಚನೆ ಮಾಡ್ತಿದ್ದೀರಿ ಪಂಡಿತರೇ? ನಿಮ್ಮ ಹತ್ರ ಉತ್ತರ ಇಲ್ಲ ಅಂತ ನಮಗೆ ಗೊತ್ತಾಯ್ತು. ನೀವು ಇಲ್ಲಿವರೆಗೂ ಆಸ್ತಿ ಪಾಸ್ತಿ ಏನು ಮಾಡಿದಿರೋ ಅದನ್ನು ನಮಗೆ ರುಜುವಾಗಿ ಕೊಟ್ಬಿಡಿ. ಮಾತು ತಪ್ಪಿದ್ರೆ ಸಾಯೋವರೆಗೂ ಸೆರೆಮನೆಯಲ್ಲಿ ಇರಬೇಕಾಗುತ್ತೆ. ನೀವು ನನ್ನನ್ನು ಕೆರಳಿಸಿ ಮಾತಿಗೆಳೆದು ಸ್ಪರ್ಧೆಗಿಳಿಯ ತರ ಮಾಡಿದ್ರಿ. ನೀವು ನಿಜವಾಗಲೂ ಮಾಡುತ್ತಿರುವುದು ಪಾಂಡಿತ್ಯದ ಸಂವಾದವಲ್ಲ, ಮೋಸದ ಜೂಜಾಟ. ಇದು ನೀವು ಶಾರದೆ ದೇವಿಗೆ ಮಾಡುತ್ತಿರುವ ಅವಮಾನ. ಇಲ್ಲ ಅಂದ್ರೆ ಇಂದೆಲ್ಲ ನಾಳೆ ಇದಕ್ಕೆ ತಕ್ಕ ಪಾಠ ಕಲಿತೀರಾ. ನಿಮಗೆ ಸೋಲಿನ ರುಚಿ ತೋರ್ಸಕ್ಕೆ ನಿಮ್ಮ ಅಹಂಕಾರವನ್ನು ಬಗ್ಗು ಬಡಿಯಲು ಒಬ್ಬ ಮಹಾನುಭಾವರು ಬಂದೇ ಬರ್ತಾರೆ. ಯಾರಾದ್ರೂ ಬರಲಿ, ಮೊದಲು ಪತ್ರಕ್ಕೆ ರುಜು ಹಾಕ್ಕೊಡಿ. ಪಂಡಿತರಂತೆ ಪಂಡಿತರು, ಮಹಾನ್ ಪಂಡಿತರಂತೆ. ನಮ್ಮ ಮುಂದೆ ಯಾವ ಪಂಡಿತರಾಟನೂ ನಡೆಯೋದಿಲ್ಲ. ಆಚಾರ್ಯರೇ, ಉಪನಯನ ಸಾಂಗವಾಗಿ ನೆರವೇರಿತೆ? ತಾವು ಹೇಳಿದಂತೆ ಉಪನಯನ ಸಾಂಗವಾಗಿ ನೆರವೇರಿತು ಗುರುಗಳೇ. ಆದರೆ ನಂಬಿದ ಭಕ್ತರನ್ನ ನಮ್ಮ ಮೂಲರಾಮ ಎಂದು ಕೈ ಬಿಡೋದಿಲ್ಲ. ಚಿಂತೆ ಮಾಡಬೇಡಿ. ಮಗು, ಇಲ್ಲಿ ಬಾ. ಸದ್ವಿದ್ಯಾ ಪ್ರಾಪ್ತಿರಸ್ತು. ಶ್ರೀನಿವಾಸಾಚಾರ್ಯರೇ,